ಇದು ಯಾವುದೇ ಒಂದು ಜಾದು ಅಲ್ಲ. ಇದು 70 ಟನ್ ಇರೋ ಒಂದು ಕಲ್ಲಿನ ಕಂಬ. ಅದು ಈಗ್ಲೂ ಗಾಳಿಯಲ್ಲಿ ತೇಲ್ತಿದೆ. 1902ರಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಅದನ್ನ ಆ ಜಾಗದಿಂದ ಅಲ್ಲಾಡ್ಸಕ್ಕೆ ನೋಡ್ತಾನೆ. ಆದ್ರೆ ಅಲ್ಲಿ ಅವನ ಮುಂದೆ ಆಗಿರೋ ಘಟನೆಗೆ ಅವನು ಆಶ್ಚರ್ಯವಾಗ್ತಾನೆ. ಪೂರ್ತಿ ದೇವಸ್ಥಾನ ಬಿದ್ದೋಗೋ ಪರಿಸ್ಥಿತಿಗೆ ಬರುತ್ತೆ. ಆಗ ಆ ಇಂಜಿನಿಯರ್ ಏನೋ ಓಡೋಗ್ಬಿಡ್ತಾನೆ. ಆದ್ರೆ ಒಂದು ವಿಸ್ಮಯ ಅಂದ್ರ ಒಂದು ಕಲ್ಲಿನ ಕಂಬ ಗಾಳಿಯಲ್ಲಿ ಹೇಗೆ ತೇಲ್ತಿದೆ. ಇವತ್ತಿಗೂ ಜನ ಅದ್ರ ಕೆಳಗಡೆ ಬಟ್ಟೆ ಇಟ್ಟು ಮನ್ಸಲ್ಲಿರೋದನ್ನ ಕೇಳ್ಕೊಳ್ತಾರೆ. ಹಾಗಾದ್ರೆ ಆ ಕಂಬದ ರಹಸ್ಯವಾದ್ರೂ ಏನು? ಈ ರಹಸ್ಯದ ಮೊದಲನೇ ಚರಣ ನಮ್ಮನ್ನು ಹೋಗುತ್ತೆ ರಾಮಾಯಣ ಕಾಲಕ್ಕೆ. ಇದು ಅದೇ ಪವಿತ್ರವಾದ ಭೂಮಿ. ಸೀತಾ ಮಾತೆಯನ್ನು ರಕ್ಷಿಸಲು ಪಕ್ಷಿರಾಜನಾದ ಜಟಾಯು ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಶ್ರೀರಾಮ ಅಲ್ಲಿ ಬಂದಾಗ ಜಟಾಯು ಪ್ರಾಣ ಹೋಗಿರುತ್ತೆ. ಆಗ ಶ್ರೀರಾಮ 7 ಪಕ್ಷಿ ಅಂದಾಗ ಇದೇ ಒಂದು ದಿವ್ಯ ಸಂವಾದ. ಈ ಒಂದು ಪ್ರದೇಶಕ್ಕೆ ಪರಲೇಪಾಕ್ಷಿ ಅಂತ ಹೆಸರು ಬರುತ್ತೆ. ಆದ್ರೆ ಆಶ್ಚರ್ಯ ಅಂದ್ರೆ ಇದು ಶ್ರೀರಾಮನ ದೇವಸ್ಥಾನವಲ್ಲ. ಇದು ಶಿವನ ಅತಿ ಕ್ರೋಧವಾದ ವೀರಭದ್ರನಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನದ ಸಮೀಪದಲ್ಲೇ ಭಾರತದ ಅತಿ ಎತ್ತರವಾದ ನಂದಿ ಪ್ರತಿಮೆಯೂ ಇದೆ. ಮತ್ತೆ ದೇವಸ್ಥಾನದ ಒಳಗಡೆ ಒಂದು ನಾಗಲಿಂಗವಿದೆ. ಅದು ಏಕಶಿಲೆಯಿಂದ ಮಾಡಿರುವಂತದ್ದು. ಪಕ್ಕದಲ್ಲೇ ಒಂದು ವಿಶಾಲವಾದ ಪಾದ ಚಿಹ್ನೆ ಇದೆ. ಸ್ಥಳೀಯರು ಅದನ್ನ ಶಿವನ ಪಾದ ಅಂತ ಹೇಳ್ತಾರೆ. ನೀವು ಶಿವಭಕ್ತರಾಗಿದ್ರೆ ನೀಲಕಂಠ ಅಂತ ಟೈಪ್ ಮಾಡಿ. ಈ ತರ ದೇವಾಲಯಗಳ ಬಗ್ಗೆ ತಿಳಿಯಲು ನನ್ನನ್ನು ಫಾಲೋ ಮಾಡಿ.